ಸೊ ಹೈ ಸ್ನೇಹಿತರೆ, ಫೈನಲಿ ಇಂಡಿಯಾ ಪೋಸ್ಟ್ ಆಫೀಸ್ ನ ಸುಮಾರು 44,228 ಒಂದು ವೇಕೆನ್ಸಿಗಳ ನಿಮ್ಮ ಒಂದು ಫಿಫ್ತ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಇವತ್ತು ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ ಮತ್ತು ಡಿಕ್ಲೇರ್ ಅನ್ನೋದು ಇಲ್ಲಿ ಒಂದು ಮಾಡಿದ್ದಾರೆ. ಸೊ ಬನ್ನಿ ಟೈಮ್ ವೇಸ್ಟ್ ಮಾಡದೆ ಯಾವ ರೀತಿ ನಿಮ್ಮ ಒಂದು ಫಿಫ್ತ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ನಾವು ಚೆಕ್ಔಟ್ ಅನ್ನ ಮಾಡಬಹುದು, ಎಷ್ಟು ಒಂದು ಕಟ್ ಆಫ್ ಹೋಗಿದೆ, ಯಾವ ಒಂದು ಡಿವಿಷನ್ ಅಲ್ಲಿ ಎಷ್ಟೆಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಮತ್ತು ಟೋಟಲ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳು ಈ ಬಾರಿ ಎಷ್ಟು ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ ಮತ್ತು ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಈ ಒಂದು ಫಿಫ್ತ್ ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ ಆಗದೇ ಇರುವಂತಹ ಒಂದು ಕ್ಯಾಂಡಿಡೇಟ್ ಗಳು ಏನಾದ್ರೂ ಒಂದು ಸಿಕ್ಸ್ತ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಕೂಡ ಒಂದು ರಿಲೀಸ್ ಮಾಡುವಂತಹ ಒಂದು ಪಾಸಿಬಲ್ ಇದೆಯಾ ಇಲ್ಲ ಎಂಬುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಇನ್ಫಾರ್ಮೇಶನ್ ಈ ಒಂದು ವಿಡಿಯೋ ಮುಖಾಂತರ ಶೇರ್ ಅನ್ನ ಮಾಡ್ತಾ ಇದ್ದೀನಿ. ತಪ್ಪದೆ ತಾವು ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡೋದಕ್ಕೆ ತಾವು ಪ್ರಯತ್ನವನ್ನ ಮಾಡಿ ಮತ್ತು ಪ್ರತಿಯೊಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಅನ್ನೋದು ಆನ್ ಅನ್ನ ಮಾಡ್ಕೊಳ್ಳಿ. ಸ್ನೇಹಿತರೆ, ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ ಜುಲೈ 2024 ಕರ್ನಾಟಕ ಸರ್ಕಲ್ ಲಿಸ್ಟ್ 5 ಓಕೆನಾ. ಜುಲೈ ತಿಂಗಳಲ್ಲಿ ಸುಮಾರು 44,228 ಒಂದು ವೇಕೆನ್ಸಿಗಳನ್ನ ಏನ್ ರಿಲೀಸ್ ಅನ್ನ ಮಾಡಿದ್ರಿ, ನಮ್ಮ ಒಂದು ಕರ್ನಾಟಕ ಒಂದು ಸರ್ಕಲ್ ಅನ್ನ ಸೇರಿಸಿ ಇಲ್ಲಿ ಒಂದು ಫಿಫ್ತ್ ಮೆರಿಟ್ ಲಿಸ್ಟ್ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನೋದು ಇಲ್ಲಿ ಮಾಡಿದ್ದಾರೆ ಓಕೆನಾ. ಓವರ್ ಆಲ್ ಪ್ರತಿಯೊಂದು ಸರ್ಕಲ್ ಒಂದು ರಿಸಲ್ಟ್ಸ್ ಅನ್ನ ಇಲ್ಲಿ ಒಂದು ಚೆಕ್ಔಟ್ ಅನ್ನ ಮಾಡಿಬಿಟ್ಟಿದ್ದಾರೆ ಓಕೆನಾ. ಬಹಳ ಒಂದು ಇಂಪಾರ್ಟೆಂಟ್ ಆಗಿ ನಮ್ಮ ಒಂದು ಕರ್ನಾಟಕ ಸರ್ಕಲ್ ಬಗ್ಗೆ ಇಲ್ಲಿ ಒಂದು ಮಾತಾಡಕ್ ಹೋದ್ರೆ ತಾವು ಅಬ್ಸರ್ವ್ ಮಾಡಬಹುದು. ಬಾಗಲಕೋಟ್ ಡಿವಿಷನ್ ಆಗಿರ್ಬೋದು, ಬಳ್ಳಾರಿ ಡಿವಿಷನ್ ಆಗಿರ್ಬೋದು, ಮತ್ತು ಬೆಂಗಳೂರು ಈಸ್ಟ್ ಆಗಿರ್ಬೋದು, ಬೆಂಗಳೂರು ಈಸ್ಟ್ ಮತ್ತು ವೆಸ್ಟ್ ಆಗಿರ್ಬೋದು, ಈ ರೀತಿಯಾಗಿರುವಂತಹ ಪ್ರತಿಯೊಂದು ಡಿವಿಷನ್ಸ್ ಗಳಿಂದ ಇಂತಿಷ್ಟು ಅಂತಹ ಒಂದು ಕ್ಯಾಂಡಿಡೇಟ್ಸ್ ಗಳ ಒಂದು ಸೆಲೆಕ್ಷನ್ ಇಲ್ಲಿ ಆಗಿರುವಂತದ್ದು. ಟೋಟಲ್ ಆಗಿ ಈ ಬಾರಿ ಮಾತಾಡಕ್ ಹೋದ್ರೆ ನಮ್ಮ ಒಂದು ಕರ್ನಾಟಕದಲ್ಲಿ ಈ ಒಂದು ಫಿಫ್ತ್ ಮೆರಿಟ್ ಲಿಸ್ಟ್ ಅಲ್ಲಿ ನೋಡಬಹುದು ಸುಮಾರು 286 ಒಂದು ಕ್ಯಾಂಡಿಡೇಟ್ಸ್ ಗಳ ಒಂದು ಸೆಲೆಕ್ಷನ್ ಈ ಬಾರಿ ಆಗಿದೆ. ಕಟ್ ಆಫ್ ಬಗ್ಗೆ ಮಾತಾಡಕ್ ಹೋದ್ರೆ ಬಹಳ ಒಂದು ಮುಖ್ಯವಾಗಿ ತಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಸುಮಾರು ಏನೋ ಒಂದು 94, 95 ಅನ್ನೋದು ಕೂಡ ಇಲ್ಲಿ ಒಂದು ಕಟ್ ಆಫ್ ಹೋಗಿದೆ ಓಕೆನಾ. ಪ್ರತಿಯೊಂದು ಮೆರಿಟ್ ಲಿಸ್ಟ್ ಅನ್ನ ಏನೋ ಒಂದು ಅಬ್ಸರ್ವ್ ಅನ್ನ ಮಾಡಿದಾಗ ಇಲ್ಲಿ ಒಂದು 4ರಿಂದ 5% ಅನ್ನೋದು ಇಲ್ಲಿ ಒಂದು ಕಟ್ ಆಫ್ ಏನು ಇಲ್ಲಿ ಒಂದು ಕೆಳಗೆ ಹೋಗಿರುವಂತದ್ದು ತಾವು ಈಸಿಯಾಗಿ ತಾವು ಇಲ್ಲಿಂದ ತಾವು ಚೆಕ್ಔಟ್ ಅನ್ನ ಮಾಡಬಹುದು. ಈ ಒಂದು ಫಿಫ್ತ್ ಮೆರಿಟ್ ಲಿಸ್ಟ್ ಅಲ್ಲಿ ತಮ್ಮ ಒಂದು ಸೆಲೆಕ್ಷನ್ ಆಗಿದೆ. ಸಿಂಪಲ್ ಆಗಿ ತಾವು ಇಲ್ಲಿ ಏನ್ ನೋಡ್ತಿದ್ದೀರಾ, ಮೊದಲು ತಾವು ರಿಜಿಸ್ಟ್ರೇಷನ್ ನಂಬರ್ ನ ತಾವು ಐಡೆಂಟಿಫೈ ಅನ್ನ ಮಾಡಬೇಕು. ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಇದೆಯಾ ಇಲ್ಲ ಅಂತ ತಾವು ಐಡೆಂಟಿಫೈ ಮಾಡಬೇಕು ಓಕೆನಾ. ಸಪೋಸ್ ತಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಇದಾಗಿದ್ರೆ ನಿಮ್ಮ ಒಂದು ಪರ್ಸೆಂಟೇಜ್ ಕೂಡ ಇಲ್ಲಿ ಒಂದು ಮೆನ್ಷನ್ ಆಗಿರುತ್ತೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವ ಒಂದು ಡಿವಿಷನ್ ಅಲ್ಲಿ ಹೋಗಬೇಕು ಅಂದ್ರೆ ಇಲ್ಲಿ ತಾವು ನೋಡಬಹುದು. ಡಿವಿಷನ್ಸ್ ನೇಮ್ ಕೂಡ ಇಲ್ಲಿ ಒಂದು ಮೆನ್ಷನ್ ಆಗಿರುತ್ತೆ, ಮತ್ತೆ ಇಲ್ಲಿ ಒಂದು ಕ್ಯಾಟಗರಿ ಆಗಿರ್ಬೋದು ಮತ್ತು ಪೋಸ್ಟ್ ನೇಮ್ ಯಾವ ಒಂದು ಪೋಸ್ಟ್ ತಾವು ಸೆಲೆಕ್ಷನ್ ಆಗಿದ್ದೀರಾ ಮತ್ತು ಯಾವ ಒಂದು ಆಫೀಸ್ ಅಲ್ಲಿ ತಾವು ತಮ್ಮ ಒಂದು ಕೆಲಸ ಇರುತ್ತೆ ಏನು ಎಂಬುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಈ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ಇಲ್ಲಿ ಒಂದು ಶೇರ್ ಅನ್ನೋದು ಇಲ್ಲಿ ಮಾಡಿರ್ತಾರೆ. ಈ ಒಂದು 286 ಒಂದು ಕ್ಯಾಂಡಿಡೇಟ್ಸ್ ಗಳ ಒಂದು ಸೆಲೆಕ್ಷನ್ ಲಿಸ್ಟ್ ಏನಿದೆ, ಈ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ತಮ್ಮ ಒಂದು ನೇಮ್ ಇದ್ರೆ ತಾವು ಸೆಲೆಕ್ಷನ್ ಆಗಿದ್ರೆ ಇಲ್ಲಿ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಇದೇ ತಿಂಗಳು 20/12/2024 ಒಂದು ಒಳಗಡೆ ತಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ತಾವು ಏನು ಒಂದು ಕಂಪ್ಲೀಟ್ ಆಗಿ ಪ್ರೋಸೆಸ್ ಅನ್ನ ತಾವು ಇಲ್ಲಿ ಮಾಡ್ಕೋಬೇಕು. ಯಾವ ಒಂದು ಡಾಕ್ಯುಮೆಂಟ್ಸ್ ಗಳು ಬೇಕು ಅಂತ ಆಲ್ರೆಡಿ ನಾನು ಬಹಳಷ್ಟು ಬಾರಿ ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡಿದ್ದೀನಿ. ಬೇಕಾದ್ರೆ ಅದರ ಒಂದು ವಿಡಿಯೋ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಶೇರ್ ಅನ್ನ ಮಾಡ್ತೀನಿ ಓಕೆ. ದ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ ಶುಡ್ ರಿಪೋರ್ಟ್ ಫಾರ್ ವೆರಿಫಿಕೇಶನ್ ಅಲಾಂಗ್ ವಿತ್ ಒರಿಜಿನಲ್ ಅಂಡ್ 2 ಸೆಟ್ಸ್ ಆಫ್ ಸೆಲ್ಫ್ ಅಟೆಸ್ಟೆಡ್ ಫೋಟೋ ಕಾಪೀಸ್ ಆಫ್ ಆಲ್ ದಿ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಅಂತ ಕೂಡ ಇಲ್ಲಿ ಒಂದು ಹೇಳಿದ್ದಾರೆ ಓಕೆನಾ. ನಿಮ್ಮ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಮತ್ತು ಇದರ ಒಂದು ಜೊತೆಗೆ ಆ ಯಾವ ಒಂದು ಡಾಕ್ಯುಮೆಂಟ್ಸ್ ತಾವು ತಗೊಂಡು ಹೋಗ್ತೀರಾ ಅದನ್ನ 2 ಫೋಟೋ ಕಾಪೀಸ್ ಅನ್ನ ಮಾಡ್ಕೊಳ್ಳಿ. ಅಂದ್ರೆ 2 ಸೆಟ್ ಅನ್ನ ಏನೊಂದು ಜೆರಾಕ್ಸ್ ಅನ್ನ ಮಾಡ್ಕೊಂಡು ತಾವು ಏನ್ ಈ ಒಂದು ಡೇಟ್ 27/12/2024 ಈ ಒಂದು ಡೇಟ್ ನ ಒಂದು ಒಳಗಡೆ ತಾವು ಯಾವ ಒಂದು ಡಿವಿಷನ್ ಗೆ ತಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ಒಂದು ಸೆಲೆಕ್ಟ್ ಅನ್ನ ಮಾಡ್ಕೊಂಡಿರ್ತೀರಾ. ತಾವು ನೋಡಬಹುದು ಗದಗ ಡಿವಿಷನ್, ಬಾಗಲಕೋಟೆ ಡಿವಿಷನ್, ಈ ರೀತಿಯಾಗಿರುವಂತಹ ಒಂದು ಡಿವಿಷನ್ ಗೆ ತಾವು ಏನೋ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂಡಿರ್ತೀರಾ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ, ಅದೇ ಒಂದು ಡಿವಿಷನ್ ಗೆ ಹೋಗಿ ತಾವು ತಮ್ಮ ಒಂದು ಡಿವಿ ಅನ್ನ ತಾವು ಇಲ್ಲಿ ಒಂದು ಕಂಪ್ಲೀಟ್ ಅನ್ನ ಮಾಡ್ಕೊಂಡು ಬರಬೇಕಾಗಿರುವಂತದ್ದು ಓಕೆ. ಈ ಒಂದು ಸೆಲೆಕ್ಷನ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ ಗಳಿಗೆ ಪ್ರತಿಯೊಬ್ಬರು ಒಂದು SMS ಅನ್ನೋದು ಬಂದಿರುತ್ತೆ ಮತ್ತು ಮೇಲ್ ಸಹ ಬಂದಿರುತ್ತೆ. ಆ ಒಂದು ಮೇಲ್ ಅಲ್ಲೇ ಪ್ರತಿ ಒಂದು ಡಾಕ್ಯುಮೆಂಟ್ಸ್ ಗಳ ಒಂದು ನೇಮ್ ಲಿಸ್ಟ್ ಕೂಡ ಅಲ್ಲಿ ಒಂದು ಶೇರ್ ಅನ್ನ ಮಾಡಿರ್ತಾರೆ. ಅದರ ಒಂದು ಪ್ರಕಾರ ತಾವು ಡಾಕ್ಯುಮೆಂಟ್ಸ್ ಗಳನ್ನ ತಾವು ತಗೊಂಡು ಹೋಗಿ ತಾವು ಸಕ್ಸಸ್ಫುಲ್ ಆಗಿ ತಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ತಾವು ಮಾಡ್ಕೊಂಡು ಬನ್ನಿ. ಇಷ್ಟು ನಿಮ್ಮ ಒಂದು ಫಿಫ್ತ್ ಮೆರಿಟ್ ಲಿಸ್ಟ್ ನ ಒಂದು ಏನು ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮೆರಿಟ್ ಲಿಸ್ಟ್ ನ ಒಂದು ಡೀಟೇಲ್ಸ್. ಆದ್ರೆ ಟೋಟಲ್
ಟೋಟಲ್ ಆಗಿ ಪ್ರತಿ ಒಂದು ಸರ್ಕಲ್ ನಲ್ಲಿ ಈ ಬಾರಿ ಎಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ ಅಂದ್ರೆ ಸುಮಾರು 7,000 ಒಂದು ಕ್ಯಾಂಡಿಡೇಟ್ಸ್ ಗಳ ಒಂದು ಏನೋ ಒಂದು ಮೆರಿಟ್ ಲಿಸ್ಟ್ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ನಾನು ಸಿಂಪಲ್ ಆಗಿ ನಮ್ಮ ಒಂದು ಕರ್ನಾಟಕ ಒಂದು ಸರ್ಕಲ್ ಮಾತ್ರ ನಾನು ತೋರಿಸಿದ್ದೀನಿ. ಓಕೆನಾ, ಬೇಕಾದ್ರೆ ಪ್ರತಿ ಒಂದು ಸರ್ಕಲ್ ಒಂದು ರಿಸಲ್ಟ್ಸ್ ನಾನು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ನಾನು ಶೇರ್ ಅನ್ನ ಮಾಡ್ಬಿಡ್ತೀನಿ. ಓಕೆ, ಹಾಗಾದ್ರೆ ಬ್ರದರ್ ಈ ಒಂದು 6th ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಕೂಡ ಒಂದು ರಿಲೀಸ್ ಮಾಡುವಂತಹ ಒಂದು ಪಾಸಿಬಲ್ ಇದೆಯಾ ಅಂದ್ರೆ ಖಂಡಿತವಾಗಿ ಇಲ್ಲಿ ಒಂದು ಪಾಸಿಬಲ್ ಇದ್ದೇ ಇರುತ್ತೆ. ಓಕೆನಾ, ಏನಕ್ಕಂದ್ರೆ ಡಿಸೆಂಬರ್ 31ನೇ ತಾರೀಕು ಕಂಪ್ಲೀಟ್ ಆಗಿರುವಂತಹ ಈ ಒಂದು ವೇಕೆನ್ಸಿಯ ಒಂದು ಪ್ರೋಸೆಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಸೊ ಆ ಒಂದು ರೀಸನ್ ಇಂದ ಡಿಸೆಂಬರ್ 31ನೇ ತಾರೀಕಿನ ಒಂದು ಒಳಗಡೆ ನಿಮ್ಮ ಒಂದು 6th ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಕೂಡ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡ್ಬಿಡ್ತಾರೆ. ಸುಮಾರು 3,000ಕ್ಕಿಂತ ಹೆಚ್ಚು ಒಂದು ಕ್ಯಾಂಡಿಡೇಟ್ಸ್ ಗಳ ಒಂದು 6th ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಈ ಬಾರಿ ರಿಲೀಸ್ ಅನ್ನೋದು ಮಾಡ್ತಾರೆ. ಓಕೆ, ಸೊ ಇಷ್ಟು ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಬೇಸಿಕ್ ಆಗಿರುವಂತಹ ಒಂದು ಡೀಟೇಲ್ಸ್. ಆದ್ರೆ ತಾವೇನ್ ನೋಡಿದಿರಾ ಈ ಒಂದು 5th ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಓಕೆನಾ ತಾವು ಡೈರೆಕ್ಟ್ ಆಗಿ ತಾವು ಚೆಕ್ಔಟ್ ಅನ್ನ ಮಾಡಬೇಕು ಅಂದ್ರೆ ತಾವೇನ್ ನೋಡ್ತಿದ್ದೀರಾ ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಮುಖಾಂತರ ತಾವು ಡೈರೆಕ್ಟ್ ಆಗಿ ಹೋಗಿ ತಾವು ಡೌನ್ಲೋಡ್ ಅನ್ನ ಮಾಡ್ಕೊಂಡು ಚೆಕ್ಔಟ್ ಅನ್ನ ಮಾಡಬಹುದು. ಇದಕ್ಕಿಂತ ಈಸಿ ಪ್ರೋಸೆಸ್ ಆಗಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಟೆಲಿಗ್ರಾಮ್ ಚಾನಲ್ ನ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಆ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಈ ಒಂದು GDS ನ ಒಂದು ರಿಲೇಟೆಡ್ ಆಗಿ ಪ್ರತಿ ಒಂದು ಮೆರಿಟ್ ಲಿಸ್ಟ್ ಅನ್ನೋದು ಅಲ್ಲಿ ಒಂದು ಶೇರ್ ಅನ್ನ ಮಾಡಿಬಿಟ್ಟಿದ್ದೀನಿ. ಓಕೆನಾ, ಅದಷ್ಟು ಅಲ್ಲ ಪ್ರತಿ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಜಾಬ್ ಗಳ ಒಂದು ಅಪ್ಡೇಟ್ ಸಹ ನಾನು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಶೇರ್ ಅನ್ನ ಮಾಡ್ತಾ ಇರ್ತೀನಿ. ಸೊ ಆ ಒಂದು ರೀಸನ್ ಇಂದ ಈ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಜಾಯಿನ್ ಆಗಿ ಮತ್ತು ಪ್ರತಿ ಒಂದು ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ತಾವು ಚೆಕ್ಔಟ್ ಅನ್ನ ಮಾಡ್ಕೊಳ್ಳಿ.